ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚೆಗೆ ಬಂಗಾರದೊಡವೆಗಳ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಯಾವುದೋ ಒಂದು ನೆಪದಲ್ಲಿ ಹೆಂಗಸರ ಗಮನ ಬೇರೆಡೆ ಸೆಳೆದು ಮೈಮೇಲಿರುವ ಒಡವೆ ಕಿತ್ತು ಪರಾರಿಯಾಗುವುದು, ಮನೆಗಳಿಗೆ ನುಗ್ಗಿ ರಾಬರಿ ನಡೆಸುವುದು, ಬಂಗಾರದ ಅಂಗಡಿಗಳಿಗೆ ನುಗ್ಗಿ ಖರೀದಿ ನೆಪದಲ್ಲಿ ಕಳ್ಳತನ ಮಾಡುವುದು ಹೆಚ್ಚಾಗಿದೆ. ಚಿನ್ನಕ್ಕಾಗಿ ಮನುಷ್ಯರ ಜೀವ ತೆಗೆದ ಪ್ರಸಂಗಗಳು ಇತ್ತೀಚೆಗೆ ನಡೆದಿರುವುದು ಕಣ್ಣ ಮುಂದೆ ಇದೆ. ಈ ಎಲ್ಲಾ ಘಟನೆಗಳು ಹಸಿರಾಗಿರುವಾಗಲೇ ಇಂದು ಮತ್ತೊಂದು ಬಂಗಾರ ಕದ್ದು ಪರಾರಿಯಾದ ಪ್ರಕರಣ ಹೊರಬಿದ್ದಿದೆ. ಇಂದು ಹಾಡು ಹಗಲೇ ಬೆಳಿಗ್ಗೆ 11:30 ವೇಳೆಗೆ ನಗರದ ಗಂಗಮ್ಮಗುಡಿ ರಸ್ತೆ ವಾಸವಿ ದೇವಾಲಯದ ಪಕ್ಕ ಇರುವ ಕೃಷ್ಣ ಜ್ಯುವೆಲ್ಲರ್ಸ್ ಅಂಗಡಿಗೆ ಕತ್ತಿನ ಸರ ಖರೀದಿ ಮಾಡುವ ನೆಪದಲ್ಲಿ ಸಣ್ಣ ಮಗುವೊಂದನ್ನ ಎತ್ತಿಕೊಂಡು ದಂಪತಿ ವೇಷದಲ್ಲಿ ಅಂಗಡಿಗೆ ಬಂದ ಗಂಡ ಹೆಂಡತಿ ಸರ ಬೇಕೆಂದು ವ್ಯಾಪಾರಕ್ಕಿಳಿದು ಹೆಂಡತಿ ಕೈಯಲ್ಲಿ ಮಾತನಾಡಿಸುತ್ತಿದ್ದಂತೆ ಕಪಾಟಿನ ಒಳಗಡೆ ಇದ್ದ ಕೈ ಬೆರಳು ಉಂಗುರಗಳ ಚೀಲವನ್ನ ಎಗರಿಸಿ ಓಡಿ ಹೋಗುತ್ತಿದ್ದನ್ನ ಎದುರುಗಡೆ ಅಂಗಡಿಯವರು ಗುರುತಿಸಿ ಕಳ್ಳ ಕಳ್ಳ ಎಂದು ಕೂಗಿಕೊಂಡಿದ್ದಾನೆ. ಈ ಘಟನೆ ನಡೆಯುತ್ತಿದ್ದಂತೆ ಹೆಂಡತಿಯು ಅಲ್ಲಿಂದ ಕಾಲ್ಕಿತ್ತಿದ್ದಾಳೆ. ಆದ್ರೆ ಅಲ್ಲಿದ್ದ ಜನ ಮುಖ ಮುಚ್ಚಿಕೊಂಡು ಹೋಗುತ್ತಿದ್ದ ಬುರುಕಾಧಾರಿ ಹೆಂಡತಿಯನ್ನ ಸುತ್ತುವರೆದು ಹಿಡಿದು ಪೊಲೀಸರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಉಂಗುರಗಳ ಚೀಲ ಎಗರಿಸಿ ಪರಾರಿಯಾದ ಗಂಡನು ಮಾತ್ರ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ. ಚೈನ್ ಬೇಕು ಅಂತ ಬಂದ್ರು. ನಾನು ಈ ಕಡೆ ತಿರುಗೋ ಅಷ್ಟಕ್ಕೆ ಅವರು ಗಂಡ ಉಂಗುರ ಕವರ್ ಎತ್ಕೊಂಡು ಸುಮಾರು 10 ರಿಂದ 12 ಗ್ರಾಮ್ ಇತ್ತದು. ಎಲ್ಲ ಮಕ್ಳು ಉಂಗುರ ಕವರ್ ಎತ್ಕೊಂಡು ಹೊಟ್ಟೋಗಿದ್ದಾರೆ. ಚೈನ್ ಬೇಕು ಅಂತ ಬಂದರು. ನಾನು ಚೈನ್ ಬೇಕು ಅಂತ ಬಂದ್ರಲ್ಲ ಅಂತ ಇನ್ನು ತಿರುಗಿದ್ದೆ, ಅಲ್ಲಿ ಇಟ್ಟಿದ್ದೆ. ಅವರು ಗಂಡ ಕೈಯಲ್ಲಿ ಎತ್ಕೊಂಡು ಓಡೋದ. ಇಲ್ಲ, ನಾನು ನೋಡ್ಕೊಂಡು ಎದುರಂಗಡಿ ಅವ್ರು ಕರೆದಿದ್ದಕ್ಕೆ ಓಡೋಗಿದ್ದಕ್ಕೆ ಇವ್ರನ್ನ ಬಿಟ್ಬಿಟ್ಟು ಅವ್ರ ಗಂಡ ಎಸ್ಕೇಪ್ ಆಗೋದ. ಫಸ್ಟ್ ಚೈನ್ ಬೇಕು ಅಂತ ಬಂದು ಕೇಳಿದ್ದು. ಚೈನ್ ತೋರ್ಸಕ್ಕೆ ಹೋಗೋ ಅಷ್ಟಕ್ಕೆ ಅಲ್ಲಿಂದ ಉಂಗುರ ಎತ್ಕೊಂಡು ಓಡೋದ. ನಾನು ಅಲ್ಲಿ ಇದು ತಕ್ಕಡಿ ಹತ್ರ ಇಟ್ಟಿದ್ದೆ, ಹಿಂದೆ ಹಿಂಗೆ ಫುಲ್ಲು ಕೈ ಹಾಕಿ ಬೆಂಡ್ ಮಾಡಿ ಎತ್ಕೊಂಡಿದ್ದಾನೆ. ಘಟನೆ ನಡೆದ ಸ್ಥಳಕ್ಕೆ ನಗರ ಠಾಣಾ ಪೊಲೀಸರು ಬಂದು ಅಂಗಡಿಯಲ್ಲೇ ಕೂರಿಸಿದ್ದ ಕೂಸು ಸಮೇತ ಹೆಂಡತಿ ಎಂದು ಹೇಳಿಕೊಳ್ಳುವ ಮುಸ್ಲಿಂ ಮಹಿಳೆಯನ್ನ ಬಂಧಿಸಿದ್ದಾರೆ. ನನ್ನ ಅಂಗಡಿಗೆ ಬಂದು ಬಂಗಾರದ ಸರ ತೋರಿಸುವಂತೆ ಕೇಳಿದ್ದ ದಂಪತಿಗಳಿಗೆ ಸರ ತೋರಿಸಲೆಂದು ಕಪಾಟು ತೆಗೆಯುತ್ತಿದ್ದ ವೇಳೆ ಆಕೆಯ ಗಂಡ ಹಿಂದೆ ನಿಂತಿದ್ದ. ಈ ವೇಳೆ ಗಂಡ ಉಂಗುರಗಳಿಟ್ಟಿದ್ದ ಕವರ್ ಸಮೇತ ಪರಾರಿಯಾಗಿದ್ದಾನೆ. ಅವನು ಹೊರಗಡೆ ಓಡಿ ಹೋಗುತ್ತಿದ್ದನ್ನ ಕಂಡು ಎದುರುಗಡೆ ಅಂಗಡಿಯವರು ಕೂಗಿ ಹೇಳಿದಾಗಲೇ ನನ್ನ ಗಮನಕ್ಕೆ ಬಂದಿದ್ದು. ಆತನ ಹೆಂಡತಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ ಎಂದು ಮಾಲೀಕ ಅರ್ಜುನ್ ತಿಳಿಸಿದ್ದಾರೆ. ಇಲ್ಲ, ನಾನಿದ್ದೆ, ನಮ್ಮ ಹುಡುಗ ಆಚೆ ಹೋಗಿದ್ದ ಕಸ ಬಿಸಾಕಕ್ಕೆ, ನಾನು ಒಬ್ಬನೇ ಇದ್ದಿದ್ದೆ. ಎದುರು ಅಂಗಡಿಯವ್ರು ಕಿರ್ಚಿದ್ರು. ಆವಾಗ ಅವ್ರ ಹಿಂದೆ ಓಡೋದಾಗ ಇವರು ಅವ್ರ ಹೆಂಡತಿ ಸಿಕ್ಕಿದ್ರು, ಅವ್ರ ಗಂಡ ಎಸ್ಕೇಪ್ ಓಡೋದ್ರು. ಗಾಡಿಯಲ್ಲಿ ಹತ್ತು ಓಡೋದು. ಇವಾಗ 11:30 ಗಂಗಮ್ಮ ಗುಡಿ ರೋಡ್. ಕನ್ನಡ ಚೈನ್ ಬೇಕು ಅಂತ ಕನ್ನಡ ಮಾತಾಡೋದು. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.